ಮತದಾರನಿಗೆ ಅವಾಚ್ಯವಾಗಿ ನಿಂದಿಸಿ ಮಾಜಿ ಸಂಸದ ದರ್ಪ ತೋರಿದ್ದಾರೆ. ಫೋನ್ನಲ್ಲಿ ಮತದಾರನ ಮೇಲೆ ಅಶ್ಲೀಲ ಭಾಷೆಯಲ್ಲಿ ಆವಾಜ್ ಹಾಕಿದ್ದಾರೆ. ಮಂಡ್ಯದ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡರಿಂದ ಈ ರೀತಿ ನಿಂದನೆ ನಡೆದಿದೆ. ಮಾತಿನ ಭರದಲ್ಲಿ ರಾಜಕೀಯ ರಹಸ್ಯವನ್ನ ಕೂಡ ಬಿಚ್ಚಿಟ್ಟಿದ್ದಾರೆ ಮಾಜಿ ಸಂಸದ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೆಡಿಎಸ್ 36 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಶಿವರಾಮೇಗೌಡ ಅವರು ಬಾಯ್ಬಿಟ್ಟಿರುವಂಥದ್ದು. ಸಂಸದನ ಸ್ಥಾನಕ್ಕೆ ನಿಲ್ಲುವ ವೇಳೆ ತನಗೆ ಜೆಡಿಎಸ್ನವರು 36 ಕೋಟಿ ಖರ್ಚು ಮಾಡಿಸಿದ್ರು ಎನ್ನುವಂತಹ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾರೆ ಮಾಜಿ ಸಂಸದ. ಮಾಜಿ ಶಾಸಕ ಸುರೇಶ್ ಗೌಡ ವಿರುದ್ಧವೂ ಕೂಡ ಅಶ್ಲೀಲವಾದಂತಹ ಪದಗಳನ್ನ ಬಳಸಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾರು ಗೀತಾವ್ರ ನನಗೆ ನಿಮ್ಮೂರ್ ಜನನೇ ಹೋಗಿತ್ತವ್ರಲ್ಲಯ್ಯ ಗೀತಾವ್ರ ನನಗೆ ನನ್ನ ಮಗನೇ ಕರೆಕ್ಟ್ ಮಾತಾಡದ ನನ್ನ ಎದುರುಗಡೆ ನಿಮ್ಮ ಅಪ್ಪಂತ ತಿಂದಿದ್ದೀನ ನಾನು ಮಾತಾಡ್ಬೇಕು ನೀವು. ನಿಮ್ಮ ಅಪ್ಪಂದ ಏನಾರ ತಿಂದಿದ್ದೀನ ನನ್ನ ನಿಂದೇನಾರ ಇದ್ರೆ ನಿನ್ನ ಅಭಿಮಾನ ಅವ್ರು ಬಂದಾಗ ತೋರಿಸ್ಕೊ. ಅಲ್ಲ ಏನಾರ ತಿಂದಿ ಫೋನ್ ಮಾಡಿ ಮಾತಾಡ್ತಾ ಇದ್ದೀಯ ನೀನ್ ಜ್ಞಾಪಕ ಇಟ್ಕೋ. ಅಲ್ಲ ನೀವು ಹುಷಾರ್ ಏನ್ ಮಾತಾಡೋದ್ ನಿನಗೆ ಏನ್ ನೀನ್ ಯಾವ ನನಗೆ ಫೋನ್ ಮಾಡಿ ಮಾತಾಡಕ್ಕೆ ನಾವ್ ಯಾರು ಅಲ್ಲ. ನಿನ್ ಕೇಳಿ ನಿಂದ ಏನಾರ ಅಭಿಪ್ರಾಯ ಇದ್ರೆ ನಾವ್ ಅಲ್ಲೇ ಯಾವ ಊರರು ಅಲ್ಲ. ನೀನ್ ಯಾವ ಊರರ ನಿನ್ ಅಭಿಪ್ರಾಯ ಇದ್ರೆ ನೀನ್ ಇಟ್ಕೋ. ನಾನು ಬೇಡ ಅನ್ಲಿಲ್ಲ. ಆಯ್ತು ಕುಮಾರಸ್ವಾಮಿ ಬಗ್ಗೆ ಹೆಂಗ್ ಮಾತಾಡ್ತಾರ ಬೈತಾರ. ಒಂದು ಕೇಳಲಿ, ನಾನು ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳ್ಬೇಕು ಹೇಳಿದೀನಿ. ಆಯ್ತು ಜನಗಳು ಏನಂತ ಕಾಮೆಂಟ್ ನೋಡಿ ನನ್ ಜನನ ನಾನು ಬಾಳ 40 ವರ್ಷದಿಂದ ನಾನು ಅದನ್ನೇ ನೋಡ್ತಾ ಇರೋದು. ಕಮೆಂಟ್ ನೋಡಪ್ಪ. ಆಯ್ತು ಅಲ್ಲಿ ಕಮೆಂಟ್ ಅನ್ನೋದು ನನ್ನ ಮಕ್ಳುಗಳು ಕಾಮೆಂಟ್ ಹತ್ಲಾಗೂ ಮಾಡ್ತಾರೆ ಇತ್ಲಾಗೂ ಮಾಡ್ತಾರೆ. ಅತ್ಲಾಗ ಯಾರು ಮಾಡಲ್ಲ ಕೇಳಿಲ್ಲ ಒಂದ್ ನಿಮಿಷ ಕೇಳು. ಕಮೆಂಟ್ ಅಲ್ಲಿ ಹಾಕೋರೆ ಈಗಲೂ ಶಿವರಾಮೇಗೌಡ ಬರ್ಲಿ ಜನ ನಾವು ಬೆಳೆಸ್ತೀವಿ ಅಂತ ಹಾಕೋರೆ ನೋಡಿದೀರಾ. ಒಂದ್ ನಿಮಿಷ ಕೇಳಿಲ್ಲ. ನಿಖಿಲ್ ಕುಮಾರಸ್ವಾಮಿ ಬರ್ಲಿ, ಪ್ರಜ್ವಲ್ ರೇವಣ್ ಬರ್ಲಿ, ನನ್ನ ಅಭಿಪ್ರಾಯನ ನನಗೆ ಈಗ ನಿನಗೆ ಸ್ವಾತಂತ್ರ್ಯ ಇದೆ. ನೀನ್ ಯಾರಿಗೋ ಓಟ್ ಕೊಡ್ತೀಯ, ನಾನು ಬೇಡ ಅಂತ ಹೇಳಿಲ್ಲ. ನಿನ್ನೇನ್ ನನಗೆ ಹಾಕ್ಬೇಕು ಅಂತ ಹೇಳೇ ಇಲ್ಲ ನಾನು. ಇಲ್ಲ ನಿನ್ ಇಷ್ಟ ಅದು. ನಿನಗ್ ಫೋನ್ ಮಾಡಿ ನೀನ್ ಯಾತ್ಕಪ್ಪ ಆ ಕಡೆಗ್ ಮಾಡ್ತಾ ಇದ್ದೀನಿ ಅಂತ ಕೇಳಿದೀವಾ? ಇಲ್ಲ ನೀನ್ ಫೋನ್ ಮಾಡಿ ನನಗ್ ಕೇಳಕ್ ನೀನ್ ಯಾರು? ಕೇಳ ಹೇಳಿ ಸ್ವಲ್ಪ ಹೇಳಿ ಆದ್ಮೇಲೆ ನಾವು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಇನ್ನು ಈ ರೀತಿ ಅಶ್ಲೀಲ ಭಾಷೆಯಲ್ಲಿ ಒಂದು ಆವಾಜ್ ಹಾಕಿರುವಂತಹ ಆಡಿಯೋ ಏನು ಇದೀಗ ಸಿಕ್ಕಿದೆ, ಇದು ಯಾವ ರೀತಿ ಮುಂದೆ ಸಂಕಷ್ಟವನ್ನ ತರಲಿದೆ ಇವರಿಗೆ ಅಂತ? ಏನು ಮತದಾರರ ಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಈಗ ಮಾಜಿ ಸಂಸದರು ದರ್ಪವನ್ನ ಕೂಡ ಮೆರೆದಿದ್ದಾರೆ ಅನ್ನೋ ಒಂದು ಆಡಿಯೋ ಕೂಡ ಈಗ ವೈರಲ್ ಆಗಿರುವಂತದ್ದು. ಫೋನ್ ನಲ್ಲಿ ಮಾತನಾಡಿರುವಂತ ವೇಳೆ ಅಶ್ಲೀಲ ಭಾಷೆಗಳನ್ನ ಬಳಸಿ ಮತದಾರನ ಮೇಲೆ ಏನು ಮಾಜಿ ಸಂಸದ ಎಲ್ಲ ಶಿವರಾಮೇಗೌಡರು ವಾಗ್ದಾಳಿಯನ್ನ ಕೂಡ ಮಾಡಿರುವಂತದ್ದು. ಮಂಡ್ಯದ ಮಾಜಿ ಸಂಸದರು ಕೂಡ ಆಗಿರುವಂತದ್ದು, ಜೊತೆಗೆ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರು ಕೂಡ ಹಿರಿಯ ರಾಜಕಾರಣಿ ಕೂಡ ಆಗಿರುವಂತದ್ದು. ಮಾತಿನ ಭರದಲ್ಲಿ ಹಲವು ರಾಜಕೀಯ ರಹಸ್ಯವನ್ನ ಕೂಡ ಈಗ ಮಾಜಿ ಸಂಸದರು ಹೊರಬಿಟ್ಟಿರುವಂತದ್ದು. ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಸಂಸದನ ಸ್ಥಾನಕ್ಕೆ ನಿಲ್ಲುವ ವೇಳೆ ಜೆಡಿಎಸ್ ನವರು ನನ್ನ 36 ಕೋಟಿ ರು ಹಣವನ್ನ ಖರ್ಚನ್ನ ಮಾಡಿಸಿದ್ರು ಅನ್ನೋ ಒಂದು ರಹಸ್ಯವನ್ನ ಕೂಡ ಮಾಜಿ ಸಂಸದರು ಒಂದು ರಹಸ್ಯವನ್ನ ಕೂಡ ಬಯಲುಬೆಳೆದಿರುವಂತದ್ದು. ಜೊತೆಗೆ ಮಾಜಿ ಶಾಸಕ ಸುರೇಶ್ ಗೌಡ ವಿರುದ್ಧ ಕೂಡ ಅಶ್ಲೀಲ ಪದಗಳನ್ನ ಕೂಡ ಬಳಕೆಯನ್ನ ಮಾಡಿ ವಾಗ್ದಾಳಿಯನ್ನ ಕೂಡ ಮಾಡಿರುವಂತದ್ದು. ಸ್ವಪಕ್ಷದ ಸ್ವಾಮಿ ಮಾಜಿ ಸಂಸದರು, ಅದು ಹಿರಿಯ ಕಾವೇರಿ ಹೋರಾಟಗಾರರಾದಂತ ಜಿ ಮಾದೇಗೌಡರು ವಿರುದ್ಧ ಕೂಡ ಈಗ ನಾಲಿಗೆಯನ್ನ ಹರಿಬಿಟ್ಟಿರುವಂತದ್ದು. ಮತ್ತೊಂದೆಡೆ ಏನು ಒಂದು ಅಂಬರೀಶ್ ಅವರ ವಿರುದ್ಧವೂ ಕೂಡ ಏನು ಮಾಜಿ ಸಂಸದರು ನಾಲಿಗೆಯನ್ನ ಹರಿಬಿಟ್ಟಂತ ಹಿನ್ನೆಲೆಯಲ್ಲಿ ನಾಳೆ ಅಂಬರೀಶ್ ಏನು ಒಂದು ಬೆಂಗಳೂರಿನ ಎಲ್ಲ ಶಿವರಾಮೇಗೌಡ ನಿವಾಸದ ಬಳಿ ಅಂಬರೀಶ್ ಅಭಿಮಾನಿಗಳು ಒಂದು ಪ್ರತಿಭಟನೆಗೂ ಕೂಡ ಈಗ ಕರೆಯನ್ನ ಕೂಡ ನೀಡಿರುವಂತದ್ದು. ಎಲ್ಲೋ ಒಟ್ಟಾರೆ ಎಲ್.ಆರ್. ಶಿವರಾಮೇಗೌಡ ಅವರ ಒಂದು ಮಾತಿನಿಂದಾಗಿ ಕೆಲವೊಂದು ಕಾರ್ಯಕರ್ತರಿಗೆ ಒಂದು ಅಸಮಾಧಾನ ಕೂಡ ಆಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಸೂಚನಾ. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.